ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಸೊ ಇವತ್ತು ನಾನು ಒಂದು ಬ್ರೈಡಲ್ ವರ್ಕ್ಗೆ ಹೋಗ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಶನಿವಾರ ಮಧ್ಯಾಹ್ನ ಈಗ 12:30. ನಾನು ತುಮಕೂರು ಟು ಹುಳಿಯಾರ್ ಬ್ರೈಡಲ್ ವರ್ಕಿಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ, ವ್ಲಾಗ್ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ತುಂಬ ದೂರ 2 ಅವರ್ಸ್ ಜರ್ನಿ ಮಾಡಬೇಕು ಇಲ್ಲಿಂದ ಹುಳಿಯಾರಿಂದ ಚಿಕ್ಕನಾಯಕನಹಳ್ಳಿ, ಎಲ್ಲೋ ನಿಯರ್ ಹಳ್ಳಿ ಟೆಂಪಲಲ್ಲಿ ಮದುವೆ. ಸೊ ಬನ್ನಿ ಹೋಗೋಣ. ಇನ್ನು ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿನ ಮಾಡ್ಕೊಂಡಿದ್ದೆ. ಸೊ ಹೋಗುವಾಗ ಅದನ್ನೇ ಕೂಡ ಒಂದು ಸ್ವಲ್ಪ ತಿಂದ್ಬಿಟ್ಟು ಇವಾಗ ನಾನು ಕೂಡ ಹೊರಟೆ. ಮಧ್ಯಾಹ್ನ 1 ಗಂಟೆಗೆ ನಾನು ಬಸ್ ಹತ್ತಿದ್ದು. ಅಲ್ಲಿಗೆ ಹೋಗಿ ತಲುಪೋ ಅಷ್ಟೊತ್ತಿಗೆ 4 ಗಂಟೆ ಆಯಿತು. ನಿಜವಾಗ್ಲೂ ಸಾಕಾಗೋಯಿತು. 3 ಅವರ್ ಜರ್ನಿ ಆಗೋಯಿತು. ಇಲ್ಲಿಂದ ಶಿರಾಗೆ ಹೋಗಿ, ಶಿರಾಯಿಂದ ಹುಳಿಯಾರ್ಗೆ ಹೋಗಿ, ಅಲ್ಲಿಂದ ಲೊಕೇಶನ್ಗೆ ರೀಚ್ ಆಗಿದ್ದು 4 ಗಂಟೆ ಆಗೋಯಿತು. ಸೊ ಆಟೋ ಮಾತ್ರ ಸಖತ್ತಾಗಿತ್ತು. ನನಗಂತೂ ಫುಲ್ ಖುಷಿಯಾಗೋಯಿತು. ಅಲ್ಲಿಂದ ಬಸ್ಸಲ್ಲಿ ಸ್ಟ್ರೈನಾಗಿ ಬಂದಿದ್ದಕ್ಕೂ ಈ ಆಟೋದಲ್ಲಿ ಜರ್ನಿ ಮಾಡಿ ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಈ ಥರ ನಾನು ಯಾವತ್ತೂ ಹಿಂದೆ ಮುಖ ಮಾಡಿಕೊಂಡು ಕೂತ್ಕೊಂಡು ಹೋಗೇ ಇರಲಿಲ್ಲ ಒಂದು ಸಲನೂ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಮತ್ತು ಇನ್ನೊಂದೇನು ಅಂದರೆ ನಾವು ಹೆಂಗೆ ಹೋಗೋದು ಇಲ್ಲಿಂದ ಅಂತ ಅಂದ್ಕೊಂಡಿದ್ವಿ. ಅವ್ರು ಹೇಳಿದ್ರು ಆ್ಯಕ್ಚುಲಿ ಬರ್ತೀವಿ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಬ್ಯುಸಿ ಇದ್ರೇನೋ ಕಾಲ್ ಪಿಕ್ ಮಾಡಲಿಲ್ಲ. ಅದಕ್ಕೋಸ್ಕರ ಆಟೋ ಕೇಳೋಣ ಅಂತ ಹೋದ್ವಿ. ಆಟೋದಲ್ಲಿ ಇದ್ದಿದ್ದ ಅಜ್ಜಿ ಅಂದ್ರೆಲ್ಲ ಮದುವೆಗೆ ಹೋಗೋರೇನೆ. ಸೊ ಅವ್ರ ಜೊತೆನೇ ಬಂದ್ವಿ. ಸೊ ಲೊಕೇಶನಿಗೆ ಬಂದ್ವಿ. ಇನ್ನೂ ಬ್ರೈಡ್ ಬಂದಿರಲಿಲ್ಲ, ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ರು. ಇದು ಬ್ರೈಡ್ ಮನೆ. ಆ್ಯಕ್ಚುಲಿ ನಮಗೆ ಪಕ್ಕದಲ್ಲಿ ಮೇಲ್ಗಡೆ ಒಂದು ರೂಮ್ನ ಕೊಟ್ಟಿದ್ದರು. ಎದುರುಗಡೆ ಒಂದು ಟೆಂಪಲ್ ಇದೆ ಅಲ್ವಾ, ಇಲ್ಲೇ ಮದುವೆ. ಸೊ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಳ್ತಾನೆ ಮಾತಾಡಿದ್ದೀನಿ, ಬಟ್ ಅಲ್ಲಿ ಸಾಂಗ್ ಪ್ಲೇ ಮಾಡಿದರು ಮೈಕ್ ಹಾಕಿ. ಹಾಗಾಗಿ ಕಾಪಿರೈಟ್ ಬಂದುಬಿಡುತ್ತೆ ಅಂತ ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನಾವಿಲ್ಲೇ ಒಂದು ನೈಟ್ ಸ್ಟೇ ಆಗಿದ್ದು. ಸೊ ಅವ್ರು ಬರೋಕ್ಕೂ ಮುಂಚೆ ನಾವೆಲ್ಲ ಐಟಮ್ಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಬ್ಯಾಗಿಂದ ತೊಗೊಂಬಂದಿದ್ದು ಮೇಕಪ್ ಐಟಮ್ಸ್ನೆಲ್ಲನೂ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಜೋಡಿಸಿ ಎತ್ತಿಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಅವ್ರು ಬಂದಾಗ ಸುಮ್ಮನೆ ಗಡಿಬಿಡಿ ಆಗೋದಕ್ಕಿಂತ ಎಲ್ಲ ನೀಟಾಗಿ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡ್ಬಿಟ್ರೆ ಸೊ ಅವ್ರು ಬಂದಾಗ ಒಂದಾದ್ಮೇಲೆ ಒಂದು ನೀಟಾಗಿ ತೊಗೊಂಡು ಅಪ್ಲೈ ಮಾಡೋದಕ್ಕೆ ಈಸಿ ಆಗಿಬಿಡುತ್ತೆ. ಸೊ ಹಾಗಾಗಿ ಇವಾಗ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವರೇ ಬ್ರೈಡ್, ಅವರು ಕೂಡ ಬಂದರು. ಬೇಗನೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಕರ್ಕೊಂಡ್ವಿ. ಇವರು ಇನ್ನೊಬ್ಬರು ನನ್ನ ಫ್ರೆಂಡ್, ಇವರು ಕೂಡ ಮೇಕಪ್ ಆರ್ಟಿಸ್ಟ್. ಅವರು ಹೇರ್ ಸ್ಟೈಲ್ಗೆ ಬಂದಿದ್ದರು, ನಾನು ಮೇಕಪ್ಗೆ ಅಂತ ಹೇಳಿ ಬಂದಿದ್ದೆ. ಸೊ ಫೈನಲಿ ಬೇಗ ಅವರನ್ನೊಂದು ಸ್ವಲ್ಪ 7:30ಗೆ ರಿಸೆಪ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅವರನ್ನು 6:30 ಒಳಗೆಲ್ಲ ನಾವು ರೆಡಿ ಮಾಡಿ ಬಿಟ್ಬಿಟ್ವಿ. ಸೊ ಬೇಗ ರೆಡಿ ಆದರೆ ಅವ್ರಿಗೂ ಫೋಟೋಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಬೇಗ ಆಗುತ್ತೆ ಅಂತ ನನ್ನ ಕಾನ್ಸೆಪ್ಟು. ಅದಕ್ಕೆ ಬೇಗನೆ ನಾವು 4 ಗಂಟೆಗೆ ಬಂದಿದ್ವಿ ಅಲ್ವಾ, 1 ಅವರ್ ರೆಸ್ಟ್ ಮಾಡಿ ಅವ್ರು ಬಂದರು. ಬೇಗ ಅವ್ರನ್ನ ಕೂಡ ರೆಡಿ ಮಾಡಿ ಬಿಟ್ವಿ. ಸೊ ಮುಂಚೆ ಹೇಗಿದ್ದರು, ಆಮೇಲೆ ಹೇಗೆ ಕಾಣ್ತಿದ್ದಾರೆ ಅಂತ ನೀವೇ ಮುಂದೆ ವಿಡಿಯೋದಲ್ಲಿ ನೋಡ್ಬೋದು. ನಿಮಗೂ ಯಾರಿಗಾದರೂ ಮೇಕಪ್ ಇಷ್ಟ ಆಯಿತು, ಮೇಕಪ್ ಮಾಡಿಸ್ಕೋಬೇಕು ಅಂತ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಅಥವಾ ಸ್ಕ್ರೀನ್ ಮೇಲೇ ನನ್ನ ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ಆ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಸೊ ಮೇಕಪ್ ಎಲ್ಲ ಮುಗೀತು. ಇನ್ನೊಬ್ಬರು ಕೂಡ ನಾನ್ ಬ್ರೈಡಲ್ಗೆ ಮೇಕಪ್ಗೆ ಅಂತ ಬಂದರು. ಸೊ ನನ್ನ ಫ್ರೆಂಡ್ ಅವ್ರಿಗೆ ರೆಡಿ ಮಾಡ್ತಾಯಿದ್ರು, ನಾನು ಹೇರ್ ಸ್ಟೈಲ್ನ ಮಾಡ್ತಾಯಿದ್ದೀನಿ. ಸೊ ಹೇಗೆ ಕಾಣ್ತಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನನ್ನ ಪ್ರಕಾರ ಚೆನ್ನಾಗಿ ಬಂದಿದೆ. ಏನು ಗೊತ್ತಾ, ಕಪ್ಪಗಿರೋರನ್ನ ಬೆಳ್ಳಗೆ ಮಾಡೋದಲ್ಲ ನಿಜವಾಗ್ಲೂ ಮೇಕಪ್ ಅಂದರೆ. ನಾವು ಅದು ಪೇಂಟ್ನವರು ಅಂತ ಅಂದ್ಕೊಂಡ್ಬಿಡ್ತಾರೆ ಆಮೇಲೆ ನಮ್ಮನ್ನು. ಸೊ ಅವ್ರು ಹೇಗಿದ್ದಾರೋ ಅವ್ರಾಗೇ ಕಾಣಬೇಕು, ಅದು ಮೇಕಪ್ ಅಂತ ಹೇಳಿದ್ರೆ. ಸೊ ಇವರು ಹೆಂಗಿದ್ದಾರೋ ಅವ್ರು ಹಾಗೇ ಕಾಣ್ತಾ ಇದ್ದಾರೆ. ನಾವು ತುಂಬ ಹೆವಿಯಾಗಿ ಅವ್ರಿಗೆ ಮೇಕಪ್ನ ಮಾಡೋದಕ್ಕೆ ಹೋಗಿಲ್ಲ. ಸೊ ಅವರನ್ನು ಕಳಿಸಿದ್ವಿ. ನೈಟು ನಾವು ಕೂಡ ಊಟ ಮಾಡಿಕೊಂಡು ಬಂದು ಮಲಗಿದ್ವಿ. ಮದುವೆ ಚೌಟ್ರಿ, ಮದುವೆ ಮನೆ ಅಂದಮೇಲೆ ನೋಡಿದ್ದೀರಲ್ಲ, ಮಲಗೋಕ್ಕಾಗಲ್ಲ. ಹೌದು. ಸೊ 12 ಗಂಟೆ ಆಯಿತು ನಾವು ಮಲಗಿದ್ದು. ಇದು ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ಅದು ಮಾರ್ನಿಂಗು 4 ಗಂಟೆಗೆ ಬರೋದಕ್ಕೆ ಹೇಳಿದ್ವಿ ನಮ್ಮ ಬ್ರೈಡ್ನ. ನಾವು 4 ಗಂಟೆಗೆ ಬರೋದಕ್ಕೆ ಹೇಳಿ ನಾವು ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಈಗ ಅರ್ಶಿನ ಹಚ್ತಿದ್ದಾರೆ, ಇನ್ನೊಂದು ಅರ್ಧ ಗಂಟೆ ಬರ್ತೀನಿ, ಇನ್ನೊಂದು 1/2 ಅವರ್ ಬರ್ತೀನಿ ಅಂತೇಳಿ ತುಂಬ ಲೇಟ್ ಮಾಡಿದ್ರು. ಸೊ ಕೊನೆಗೂ 7 ಗಂಟೆಗೆ ಬಂದರು. ಹತ್ತತ್ರ 6:48 6:50ಕ್ಕೆ ಬಂದರು.
ಇನ್ನು ಅವ್ರದ್ದು ಫುಲ್ಲು ಆಗಿನ್ನ ಅರ್ಶಿನದ ನೀರು ಸ್ನಾನ ಎಲ್ಲ ಮಾಡಿಕೊಂಡು ಬಂದಿದ್ದು. ಅವರು ಆ್ಯಕ್ಚುಲಿ ನೈಟ್ ಪೂರ್ತಿ ಮಲ್ಗೆ ಇಲ್ಲ, ಅವ್ರ ಕಡೆ ಫುಲ್ ಶಾಸ್ತ್ರ ಅಂತೆ. ಸೊ ನಾವು ಹೆಂಗೋ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಅಂದರೆ ನಾವು 4 ಗಂಟೆಗೆ ಎದ್ದಿದ್ವಿ, ಇವರು ಬರ್ತಾರೆ ಅಂತ ವೆಯ್ಟ್ ಮಾಡಿಕೊಂಡು. ಸೊ ಫೈನಲಿ ಇವರು 7 ಗಂಟೆ ಹತ್ತಿರ ಬಂದರು. ಸೊ 8 ಗಂಟೆಗೆ ಇದ್ದಿದ್ದು ಮುಹೂರ್ತ. ಇನ್ನೊಂದು ಅವರಲ್ಲಿ ಕ್ವಿಕ್ಕಾಗಿ ರೆಡಿ ಮಾಡಬೇಕು ಅಂತ ಪಟ ನಾವು ಕೂಡ ರೆಡಿ ಮಾಡಿಬಿಟ್ವಿ. ಸೊ ವಿಡಿಯೋನ ಜಾಸ್ತಿ ಕ್ಯಾಪ್ಚರ್ ಮಾಡ್ಕೊಡೋಕ್ಕಾಗಲಿಲ್ಲ, ಬ್ಯುಸಿ ಇದ್ವಿ ಅಂತ ಹೇಳಿಬಿಟ್ಟು. ಸೊ ಲಾಸ್ಟ್ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ, ಇದು ಲಾಸ್ಟ್ ಫೈನಲು. ಎಲ್ಲ ರೆಡಿ ಆದಮೇಲೆ ಹಾಗೆ ಜಸ್ಟ್ ಒಂದು ಕ್ಲಿಪ್ನ ತಗೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು ಇವ್ರು ಹೇಗೆ ಕಾಣ್ತಾ ಇದ್ದಾರೆ ಅಂತ ಹೇಳಿ. ಸೊ ಪ್ಲೀಸ್ ಯಾರು ಏನು ಅಂದ್ಕೋಬೇಡಿ. ಸೊ ಫೈನಲಿ ನಾವು ನಮ್ಮ ಬ್ರೈಡ್ನ ಈ ರೀತಿಯಾಗಿ ರೆಡಿ ಮಾಡಿ ಅವ್ರನ್ನ ಕಳಿಸ್ಕೊಟ್ವಿ 8 ಗಂಟೆಗೆಲ್ಲ. 8:15 ಅಷ್ಟೊತ್ತಿಗೆಲ್ಲ ಅವರು ದಾರಿಗೆ ಅಂತ ನಿಲ್ಲಿಸ್ಕೊಂಡಿದ್ರು. ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ನ ನಾನು ಕೂಡ ತಗೊಂಡೆ. ಸೊ ನಾವು ಅವರಿಗೆ ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಆಯಿತು, ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡು ಅವ್ರು ಬಂದು ನಮಗೆ ಪೇಮೆಂಟ್ ಮಾಡಿದ್ಮೇಲೆ ತಿಂಡಿ ತಿಂದ್ಕೊಂಡು ಒಂದು 11 ಗಂಟೆ ಆಗಿತ್ತು ನಾವು ಹೊರಟಾಗ. ಸೊ ಹೀಗಿತ್ತು ನನ್ನ ಇವತ್ತಿನ ಬ್ರೈಡ್ನ ವ್ಲಾಗ್. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮೊದಲೇ ಹೇಳಿದಾಗೆ ನಿಮಗೂ ಕೂಡ ಏನಾದರೂ ಈ ಥರ ಮೇಕಪ್ಗಳು ನಿಮ್ಮ ಈವೆಂಟ್ಗೆ ಬೇಕು ಅಂತ ಹೇಳಿದ್ರೆ ಸೊ ಪ್ಲೀಸ್ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಯಾವ ರೀತಿಯಾಗಿ ಮೇಕಪ್ ಬೇಕೋ, ಯಾವ ರೀತಿಯಾಗಿ ಹೇರ್ ಸ್ಟೈಲ್ ಬೇಕೋ ಆ ಥರನೇ ನಾನು ಮಾಡಿಕೊಡ್ತೀನಿ. ಸೊ ಫೈನಲಿ ಈಗ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ಕೆಲಸನೆಲ್ಲ ಮುಗಿಸ್ಕೊಂಡು ನನ್ನ ಪ್ರಾಡಕ್ಟ್ನೆಲ್ಲ ನೀಟಾಗಿ ನೋಡಿಕೊಂಡು ಎತ್ತಿಟ್ಕೊಂಡು ಅವ್ರದ್ದನ್ನೆಲ್ಲ ಸಪ್ರೇಟ್ ಮಾಡಿ ಅವ್ರಿಗೆ ಕೊಟ್ಟು ಸೊ ಪೇಮೆಂಟ್ನ ಇಸ್ಕೊಂಡು ಈಗ ಮನೆಗೆ ಹೊರಟ್ವಿ. 11 ಆಗಿತ್ತು ನಾವು ಮನೆಗೆ ಹೊರಟಾಗ. ಮನೆಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ 1 ಗಂಟೆ ಕರೆಕ್ಟಾಗಿ. ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಹೊರಟಿದ್ದಕ್ಕೆ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಬಂದೆ. 1 ಡೇ ಜರ್ನಿ. ಸೊ ನಾನು ಕೂಡ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ನನ್ನ ಮಗನ ಜೊತೆಗೆ ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಸೊ ಇವತ್ತಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನೀವು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟು ನಿಮಗೆ ಅದೇ ರೀತಿಯಾದ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬಿಡಿ ಪ್ಲೀಸ್. ನೀವೇನಾದರೂ ಈ ಹೊಸಬ್ರಾಗಿದ್ದರೆ ನನ್ನ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಕೂಡ ಶೇರ್ ಮಾಡಿ. ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ ಯಾವುದೇ ತರಹದ ಇವೆಂಟ್ಸ್ ನಡೀಬೋದು, ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅಲ್ಲಿಗೆ ಬಂದು ನಿಮಗೆ ಯಾವ ರೀತಿಯಾಗಿ ಮೇಕಪ್ ಬೇಕೋ ಆ ರೀತಿಯಾಗಿ ಮೇಕಪ್ ಮಾಡಿಕೊಡ್ತೀನಿ. ಸೊ ಈಗ ನಮ್ಮ ಪಾಪ ಜೊತೆಗೆ ನಾನು ಒಂದು ಹಾಫ್ ಆನ್ ಅವರ್ ಆಟ ಆಡಿಬಿಟ್ಟು ಅವನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ಫುಲ್ ರೆಸ್ಟ್ ಇವತ್ತು ನನಗೆ. ಇನ್ನು ಸಂಜೆವರೆಗೂ ಚೆನ್ನಾಗಿ ರೆಸ್ಟ್ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ನೋಡ್ಕೊಳ್ಳೋದು. ಸೊ ನಾನು ವೀಡಿಯೋ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಕ್ಯಾಮ್ರಾನ ಇಡ್ತಾಯಿದ್ದೀನಿ. ಇವನು ಹೋಗಿ ಅಲ್ಲಿ ಆಫ್ ಮಾಡ್ತಿದ್ದಾನೆ. ರೆಡ್ ಬಟನ್ ನೋಡ್ಕೊಂಬಿಟ್ಟಿದ್ದಾನೆ, ಆಫ್ ಮಾಡೋದನ್ನ ಹೋಗಿ ಆಫ್ ಮಾಡ್ತಾಯಿದ್ದಾನೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು.